ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಯಣ ಎಲ್ಲಿಗೆ? ತುಳುನಾಡಿನ ಆರಾಧ್ಯ ದೈವ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನಕ್ಕೆ. ಅದ್ದೂರಿ ಮಹೋತ್ಸವ ಇರ್ತೈತಿ. ವಿಡಿಯೋ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ, ಕೊನೆ ತನಕ ನೋಡಿ. ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನಕ್ಕೆ ಸ್ವಾಗತ. ಇಲ್ಲಿ ಸೇರಿರೋ ಮಂದಿ ನೋಡ್ರಿ, ಮಂದಿನ ಆಹಾ, ಇಲ್ಲಿರೋ ದೇವರ ಮಹಿಮೆನ ಹಂಗೈತ್ರಿ. ಅದಕ್ಕೆ ಇಲ್ಲಿ ಇಷ್ಟೊಂದು ಜನ ಸೇರ್ತಾರ. ಕಣ್ಣು ಎಲ್ಲಿವರೆಗೂ ನಾವು ನೋಡ್ತೀವಿ ಅಲ್ಲಿವರೆಗೂ ಜನವೋ ಜನ. ಇವತ್ತು ನಮ್ಮ ಅದೃಷ್ಟ ಬಹಳ ಚಲೋ ಐತ್ ನೋಡ್ರಿ. ಕರೆಕ್ಟ್ ಪೂಜೆ ಟೈಮಿಗೆ ಬಂದ್ಬಿಟ್ಟಿವ್ ನೋಡ್ರಿ ನಾವಂತ್ರು. ದೇವರ ಪೂಜೆ ಬಹಳ ಜೋರಾಗಿ ನಡೀತೈತಪ್ಪ. ಯಾರೇ ಎಲ್ಲೆಲ್ಲೇ ಇದ್ದೀರಿ ಅಲ್ಲೆಲ್ಲೇ ಒಂದ್ಸರಿ ಕೈ ಮುಗಿದು ಬಿಡ್ರಿ. ದೇವರ ಗುಡಿಗೆ ಅಲಂಕಾರ ಮಾಡಿರೋದನ್ನು ನೋಡ್ರಿ. ಆಹಾ, ಎರಡು ಕಣ್ಣು ಸಾಕಂಗಿಲ್ಲ ನೋಡ್ರಿ. ಎಷ್ಟು ಮಸ್ತ್ ಅಲಂಕಾರ ಮಾಡ್ಯಾರ ನೋಡ್ರಿ. ಬರೀ ಹೂವದೊಳಗೆ ಅಲಂಕಾರ ಮಾಡಿಬಿಟ್ಟಾರ, ಅಷ್ಟು ಮಸ್ತಾಗಿ ಅಲಂಕಾರ ಮಾಡ್ಯಾರ. ನಮಗಂತೂ ದಿಕ್ಕ ತಪ್ಪದಂಗ ಆಗ್ಬಿಟ್ಟೈತಿ. ಈಗ ನೀವೇ ನೋಡಕಂತೀರಲ್ಲ, ಈ ದೃಶ್ಯ ಪುರಾತನ ಕಾಲದ ಹಿಂದೆ ನಡೆದಿರುವಂತ ದೃಶ್ಯ. ಬಹಳಷ್ಟು ಅದ್ಭುತವಾಗಿ ಲೈಟಿಂಗ್ಸ್ ಅಲ್ಲಿ ಮಸ್ತ್ ಫಳಫಳ ಅನ್ನಾಗ್ತದೆ ನೋಡ್ರಿ.
ದೇವ್ರ ದರ್ಶನ ಅಂತೂ ಬಹಳ ಮಸ್ತ್ ಆತ್ರಿ. ಹೂವಿನ ಅಲಂಕಾರ ಅಂದರು ಬಹಳ ಅಷ್ಟು ಮಸ್ತ್ ಮಾಡಿದಾರ್ರಿ. ನೋಡಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ. ಇನ್ನೊಂದೇನಪ್ಪ ಅಂದ್ರೆ ಲೈಟಿಂಗ್ಸ್ ಅಂತೂ ಬಹಳ ಮಸ್ತಾಗಿ ಮಾಡಿದಾರ್ರಿ. ಅವನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ, ಬರ್ರಿ ಹೋಗೋಣ. ಈ ಒಂದು ಜಾತ್ರೆ ಒಳಗೆ ಈ ಕುಶಲಕರ್ಮಿಗಳನ್ನು ನೋಡಿ ನಮಗೆ ಭಾಳಷ್ಟು ಖುಷಿ ಆಯ್ತು ರೀ. ಅದ್ರ ಜೊತೆ ದುಃಖನ ಆಯಿತು. ಯಾಕಂದ್ರೆ ಈ ಒಂದು ಅದ್ಭುತವಾದಂಥ ಕಲೆ ಇವತ್ತು ಮಾಯಾಗಿ ಹೊಂಟು ಬಿಟ್ಟೈತಿ. ವಿಜ್ಞಾನದ ಬೆಳವಣಿಗೆಯಿಂದ, ತಂತ್ರಜ್ಞಾನದಿಂದ, ನಗರೀಕರಣದಿಂದ ಇವತ್ತು ಈ ತರಹ ಎಷ್ಟೋ ಒಂದು ಕುಶಲಕರ್ಮಿಗಳ ಕೆಲಸ ಇವತ್ತು ಮಾಯಾಗಿ ಹೋಗಿಬಿಟ್ಟಾವ್ರಿ. ನೀವು ಯಾವುದೇ ಊರ್ ಜಾತ್ರೆಗೆ ಹೋಗ್ರಿ, ಗುಡಿ ಕೈಗಾರಿಕಾ ವಸ್ತುಗಳು ಯಾವುದೇ ಬಂದಿರಲ್ರಿ, ಅವನ್ನ ಒಂದಲ್ಲ ಒಂದು ಖರೀದಿ ಮಾಡ್ರಿ. ಯಾಕಂದ್ರ ಅವ್ರ ಜೀವನ ಇದ್ರೊಳಗ ನಡೀತಿರ್ತೈತಿ. ಇವರ ಕಲೆ ಎಷ್ಟು ಅದ್ಭುತವಾಗೈತೆ ಅಂತೇಳಿ ತಿಳ್ಕೊಳಕ ಈ ಒಂದು ಬಾಕ್ಸ್ ನೋಡಿದ್ರೆ ಸಾಕ ಗೊತ್ತಾಗ್ತೈತಿ. ನೀವೀಗ ನೋಡ್ತಾ ಇರೋದು ದೈವ ಆರಾಧನೆ ನಡೆಯುವಂಥ ಒಂದು ಸ್ಥಳನ. ಈ ಒಂದು ಸ್ಥಳದೊಳಗೆ ನಿಮಗೆ ಈಗ ಕಮ್ಮಿ ಜನ ಕಾಣ್ತಿರ್ಬೋದು, ಆದರೆ ಇನ್ನು ಕೆಲವೇ ನಿಮಿಷದೊಳಗೆ ಇಲ್ಲಿ ಜನ ಸಾಗರ ಸೇರ್ತೈತಿ. ಯಾಕಂದ್ರೆ ಅಷ್ಟೊಂದು ಅದ್ಭುತವಾದ ದೈವ ಆರಾಧನೆ ಇದಾಗಿರ್ತೈತಿ. ಶುರು ಅದು ನೋಡ್ರಪ್ಪ ಬಂಗಾರ ಅಂಗಡಿ. ನಾನು ಹೆಂತಂತೂ ಬರೀ ಕಣ್ಣಾಗ ಸ್ಕ್ಯಾನ್ ಮಾಡಿರ್ತಾಳೆ. ಈಗ ಯಾವ್ಯಾವ ಅಂಗಡಿಯಾಗ ಯಾವ್ಯಾವ ಐಟಮ್ ಐತಿ ಮತ್ತು ಆ ಕಿವ್ಯಾನು ಎಲ್ಲಿ ಇಟ್ಟಿರ್ತಾರಂತಂದು ಅವ್ರ ಅಂಗಡಿಯವ್ರಿಗೆ ಗೊತ್ತಿರಂಗಿಲ್ಲ ರೀ. ಆದ್ರೆ ನಾನು ಹೆಂಡತಿ ಕಣ್ಣಾಗ ಸ್ಕ್ಯಾನ್ ಮಾಡಿರ್ತಾಳೆ. ಜಾತ್ರೆಗೆ ಹೋದ್ರೆ ಬರೀ ಅದೇ ಕೆಲಸ ಹಾಕಿದ. ನೋಡ್ರಿ ಅಲ್ಲಿ ಇದು ಬರೋಬ್ಬರಿ 10ನೇ ಅಂಗಡಿ. ಎಷ್ಟು ಹೇಳ್ರಿ, 10ನೇ ಅಂಗಡಿ ಇದು. ಆದರೂ ಸಹಿತ ಏನೇನು ತೊಗೊಂಡಿಲ್ಲ, ಬರೀ ತಿರುಗಾದು ಯಾವ್ಯಾವ ಅಂಗಡಿಯಾಗ ಏನೇನು ಐತೆ ಅಂತ ನೋಡೋದು. ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ಜಾತ್ರೆ ಬರ್ಬೇಕಾದ್ರೆ ಬರೋಬ್ಬರಿ 1,000 ರೂಪಾಯಿ ಇಟ್ಕೊಂಬರ್ಬೇಕು. ಇಲ್ಲ ನಮ್ಮನ್ನ ಅಡ ಇಟ್ಟು ಹೋಗ್ಬಿಡ್ತಾರೆ ರೀ. ಮದುವೆ ಆದಮೇಲೆ ಅಷ್ಟು ಸರಳ ಇಲ್ಲರಿ ಜೀವನ. ಅಷ್ಟು ಸರಳ ಇಲ್ಲ, ನೀವು ಅಂದ್ಕೊಂಡಷ್ಟು ಸರಳ ಇಲ್ಲ ಮದುವೆ ಆದವ್ರ ಜೀವನ. ಮದುವೆ ಆಗ್ಲಾರ್ದವ್ರಿಗೆ ಮಾತ್ರ ಭಾಳ ಚಂದ ಅನ್ನಿಸ್ತೈತೆ ಅದು. ಖರೀದಿ ಮಾಡೆ ನಿಂದೈತಿ. ಜಾತ್ರೆಗಿರೋ ಅಂಗಡಿ ಎಲ್ಲ ನಿನ್ನೂ ಅದಾವು. ಮಾಡಿ ಖರೀದಿ ಮಾಡೆ. ಚಲೋ ಇಲ್ರಿ ಮದುವೆ ಆದವ್ರ ಜೀವನ. ಅಷ್ಟು ನೀವು ಹಗರಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಏನು ಅಂತೂ ಇಂತೂ ಏನೋ ಕೈಯಾಗ ಹಿಡ್ಕೊಂಡ್ ಬಂದಾಡ್ರಿ ಕೇಳೋಣಂತ. ಏನವು ಕೈಯಾನು ಕಿವ್ಯಾಗೇನು ಎಷ್ಟು ಕೊಟ್ಟು? ಒಂದೊಂದಕ್ಕೆ 100 ಒಂದೊಂದಕ್ಕೆ 100 ರೂಪಾಯಿ. ಇನ್ನೂ ತೊಗೊಳೋದು ಬಾಕಿ ಐತೆ? ಇನ್ನೂ ಏನ್ರ ಐತೆ? ಇನ್ನ ಐತಿ, ಇನ್ನ ಬಾಳ ಅಂಗಡಿ ಅದು ಅಲ್ಲೆಲ್ಲ ತಗೋಬೇಕು. ಈಗ ಎಷ್ಟು ಅಂಗಡಿ ತಿರುಗಿ ಬಂದಿ? 2 ಅಂಗಡಿ ತಿರುಗಿದಿ? ಇಲ್ಲ 10 ಅಂಗಡಿ ತಿರುಗಿ ಬಂದಿನಿ. ಒಂದ್ ಅಂಗಡಿಯಾಗ ತಗೊಂಡಿನಿ 2. ನೀ ಹಿಂಗ ತಿರ್ಗಾಕತ್ತಿ ಅದ್ರ ನೀನ್ ತಿರ್ಗಾಕತ್ತಿ, ನನ್ನ ಗತಿ ಹೆಂಗ? ನೀವು ನಾನು ಹಿಂದಿನ ಬರ್ತಾ ಇರ್ಬೇಕು, ನಾ ಹಂಗ ತಗೋತಾ ಇರ್ಬೇಕು. ಮನ್ಯಾಗ ಏನಾದ್ರು ಕೆಲಸ ಹೇಳಿದ್ರೆ ಅಂದ್ರೆ ಕಾಲು ನುಸ್ತಾವಂತ ಹೇಳ್ತಾಳ್ರಿ ಈಕಿ. ಇಲ್ಲ ನೋಡ ಜಾತ್ರೆಗೆ ಎಷ್ಟಾದ್ರಿ ಒಟ್ಟೆ ಕಾಲು ನುಸಂಗಿಲ್ಲ, ಏನೂ ನುಸಂಗಿಲ್ಲ ಅಲ್ಲ. ಕಾಲ್ ನುಸಂಗಿಲ್ಲ, ಇನ್ನ ಹುಮ್ಮಸ್ ಬರುತ್ತಾ. ಇನ್ನ ತಗೋಬೇಕು. ಇನ್ನ ಅಷ್ಟು ಅಂಗಡಿ ಅದಾವು, ಬಾಳ ಮಸ್ತ್ ಐತಿ, ತಗೋಬೇಕು ಅನ್ಸುತ್ತೆ. ನಡಿ ಶನಾಯ್ ಕದೀದಿ. ನಾವು ಏನ್ರಿ ಸಾಕಾಗಿ ಹೋಗ್ಬಿಟ್ಟದ. ನಂದು ಅನುಭವದ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಎಲ್ಲಿಯಾದ್ರೂ ಜಾತ್ರೆಯಾಗ ಹೊಂಟ್ರಿ ಅಂತಂದ್ರೆ ಹಿಂಗೈತೆ ನೋಡ್ರಿ. ಹಿಂಗಿರ್ತೈತ್ರಿ. ಬ್ಯಾಡ ಅಂತಂತಂದ್ರೆ ಜಾತ್ರೆಗೆ ಅಳ್ಕೋತ ಕುಂದಿರ್ತಾವ್ರಿ. ಪ್ರೆಸ್ಟೀಜ್ ಪ್ರಶ್ನೆ ರೀ, ಪ್ರೆಸ್ಟೀಜ್. ಕೊಡಿಸ್ಲಿಲ್ಲ ಅಂದ್ರೆ ಮನೆಗೆ ಹೋಗಿ ಸತಿ ಜಗಳ ಮಾಡ್ತಾವ್ರಿ. ಅದಕ್ಕೆ ಜಾತ್ರೆ ಒಟ್ಟ ಕರ್ಕೊಂಬರಬಾರ್ದ್ರಿ. ಕರ್ಕೊಂಬರೋದಾತಂದ್ರೆ ಒಂದು 500 ರೂಪಾಯಿ ಕೊಟ್ಟು ಕಾಸು ಏನಾದರೂ ಮಾಡ್ಕೊಂಡು ಹೋಗಂತ ಬಿಟ್ಟು ಬಿಡ್ಬೇಕ್ರಿ. ಅಂದ್ರೆ ನಾವು ಭಾಳ ಸೇಫ್.
ಅಕಸ್ಮಾತ್ ಏನಾದ್ರು ಕೊಡಿಸ್ಲಿಲ್ಲ ನಮ್ಮನ್ನ ಆಡ ಇಟ್ಬಿಡ್ತಾರ ಅವರು. ದೇವಸ್ಥಾನದ ಅನ್ನ ಪ್ರಸಾದ ಶುರು ಆಗೈತ್ರಿ, ನಾವು ಹೊಂಟಿವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಏನೇನ್ ಐಟಮ್ಸ್ ಐತಿ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ, ಬರ್ರಿ ಹೋಗೋಣ. ಜನರ ಮಧ್ಯದೊಳಗೆ ಹೋಗಿ ನಮ್ಮ ಮೇಡಮ್ ಸಾಧನೆ ಮಾಡ್ಕೊಂಡು ಬಂದ್ಬಿಟ್ಟಾಳ್ರಿ. ಏನೇನು ಐತಿ ಊಟ? ಅನ್ನ, ಸಾರು, ಪಲ್ಯ, ಉಪ್ಪಿನಕಾಯಿ. ಎಲ್ಲ ಚಂದ ಊಟ ಮಾಡ್ಬೇಕಾ, ಕೆಡಿಸ್ಬಾರ್ದು. ಮತ್ತೆ ಅವ್ರು ಭಾಳ ಹಾಕ್ಬಿಟ್ಟಾರ. ಭಾಳ ಹಾಕ್ಯಾರ ಅಂತಂದ್ರೆ ಮನ್ಯಾಗ ಮುಸ್ರಿ ಗಡಿಗೆ ಹಾಕ್ತಿಲ್ಲ, ಹಂಗೆಲ್ಲ ಹಾಕಂಗಿಲ್ಲ. ಚಂದ ಊಟ ಮಾಡ್ಬೇಕೇನ? ಕುಂದ್ರ ಕೇಳ ಕುಂದ್ರ. ನೀವೀಗ ನೋಡ್ತಾ ಇರೋದು ಜನಸಾಗರನ ಹರಿದು ಬರುತ್ತಿರುವಂತಹ ಒಂದು ದೃಶ್ಯ. ಯಾಕಂದ್ರೆ ಈ ಒಂದು ದೈವ ಆರಾಧನೆ ಅಷ್ಟು ಅದ್ಭುತವಾಗಿರ್ತೈತಿ. ಆ ಒಂದು ಕಾರಣದಿಂದಾಗಿ ಈ ಒಂದು ದೈವ ಆರಾಧನೆ ನೋಡ್ಲಿಕ್ಕೆ ಅಂತಾನೆ ಜನಸಾಗರನ ಇಲ್ಲಿ ಬಂದು ಸೇರ್ತೈತಿ.
ವ್ಲಾಗ್ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.